ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಎಸ್ಪೆಷಲಿ ನಾನಿವತ್ತು ತೋರಿಸ್ತಿರೋದು ಬಿಗಿನರ್ಸ್ಗೆ. ಇವತ್ತಿನ ಡಿಸೈನ್ಗೆ 6 ಎಳೆ ದಾರನ ಗಂಟಾಕಿಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಅಂಥ ನೀಡಲ್ ನಂಬರ್ 10. ನೋಡಿ, ಈ ಥರ ದಾರನ ಕೈಗೆ ಸುತ್ತರಿಸ್ಕೊಬೇಕು. ನಾನಿಲ್ಲಿ ಕೆಲವೊಂದು ಟಿಪ್ಸ್ ಹೇಳ್ತಿದ್ದೀನಿ ಬಿಗಿನರ್ಸ್ಗೆ ಅಂತ ತೋರಿಸ್ತಿರೋದ್ರಿಂದ. ನೋಡಿ, ನಾನು ಯೂಸ್ ಮಾಡ್ತಿರೋಂಥ ನೀಡಲ್ ನಂಬರು 10. ಬೇಕಾದರೆ 11 ಬೇಕಾದರೂ ತೊಗೊಬೋದು. ಇವತ್ತಿನ ಡಿಸೈನ್ಗೆ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ ಡಿಸೈನು. ಹಾಫ್ ಆನ್ ಅವರಲ್ಲೇ ಹಾಕ್ಕೊಂಡು ಹೋಗ್ಬೋದು. ಇವಾಗ ನೋಡಿ, ಕೈಗೆ ಈ ಥರ ದಾರ ತೊಗೊಬೇಕು. ತಗೊಂಡ ನಂತರ ಈ ಥರ ಸೀರೆ ಕೆಳಗೆ ಈ ಥರ ದಾರ ಇಟ್ಕೊಂಡು ಕ್ರೋಶಾ ಸಹಾಯದಿಂದ ಆ ದಾರನ ಎಳ್ಕೊಂಬರಬೇಕು. ಎಳ್ಕೊಂಬಂದು ನೋಡಿ, ಕ್ರೋಶಾದ ಸಹಾಯದಿಂದ ಮತ್ತೊಂದು ಸರಿ ಈ ಥರ ದಾರ ಎಳ್ಕೊಂಬಂದರೆ ಅದು ಲಾಕ್ ಆಗುತ್ತೆ. ಈ ಡಿಸೈನಲ್ಲಿ ಫುಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶನೇ ಇರುತ್ತೆ. ಹಾಗಾಗಿ ಈ ಡಿಸೈನಲ್ಲಿ ನೀವು ಲಾಕ್ ಹಾಕೋದು ಹೇಗೆ ಅಂತ ಸುಲಭವಾಗಿ ಕಲಿಬೋದು. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅದರಲ್ಲೇ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಹಾಗಾಗಿ ಇದರಲ್ಲಿ ಅಂಥ ಕಷ್ಟಪಡೋ ಅಂಥ ಡಿಸೈನ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿದೆ, ಬೇಗ ಕೂಡ ಹಾಕ್ಕೊಂಡು ಹೋಗ್ಬೋದಂಥ ಡಿಸೈನು. ನೋಡಿ, ನಾನು ಇವಾಗ 2ನೇ ಸಿಂಗಲ್ ಕ್ರೋಶ ಮಾಡ್ತಿದ್ದೀನಿ. ಇವಾಗ ನೋಡಿ, 2 ಸಿಂಗಲ್ ಕ್ರೋಶ ಹಾಕಿದ ನಂತರ 3ನೇ ಸಿಂಗಲ್ ಕ್ರೋಶ ಮಾಡ್ತಿದ್ದೀನಿ. ಈ ಥರ ನಾನು ಬರೀ ಸಿಂಗಲ್ ಕ್ರೋಶ ಹಾಕಿರೋದ್ರಿಂದ ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ ಕೂಡ ನೀವು ಕಲಿಬೋದು. ನಾನು ಯಾವ ಥರ ಕ್ರೋಶ ತೊಗೊತೀನಿ, ಯಾವ ಥರ ಕ್ರೋಶ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನೀವು ನಿಧಾನವಾಗಿ ಅಬ್ಸರ್ವ್ ಮಾಡಿದರೆ ನಿಜವಾಗ್ಲೂ ಬೇಗ ಕಲಿಬೋದು. ಸಿಂಗಲ್ ಕ್ರೋಶ ಏನಂತ ಕಷ್ಟ ಏನಿಲ್ಲ, ಕಲಿಬೋದು. ನೋಡಿ, ಈ ಥರ ಇಲ್ಲಿ ನಾನು 6 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. 6 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ ನಂತರ ದಾರನ ಈ ಥರ ಮೇಲಕ್ಕೆ ಎತ್ತಿ ನೋಡಿ, ಈ ಥರ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ದಾರನ ಆ ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಿ ದಾರನ ಈ ಥರ ಕ್ರೋಶ ಸಹಾಯದಿಂದ ದಾರಕ್ಕೆ ಸೇರಿಸ್ಬೇಕು. ದಾರಕ್ಕೆ ಸೇರಿಸಿದ ನಂತರ ಆ ಬೀಡ್ಸ್ನ ಲಾಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ನಾವು ನೋಡ್ಕೊಬೇಕು, ಕರೆಕ್ಟಾಗಿ ನೋಡ್ಕೊಬೇಕು. ನೋಡಿ, ಈ ಥರ ಅಳತೆ ಹಿಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ಬೀಡ್ಸ್ನ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬೀಡ್ಸ್ನ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಇವಾಗ ಲಾಕ್ ಆಗಿದ್ದ ನಂತರ 2ನೇ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ. ನೋಡಿ, ದಾರ ಎಳ್ಕೊಂಬರ್ಬೇಕಾದ್ರೆ ಯಾವಾಗಲೂ ಕ್ರೋಶ ಕೆಳಗೆ ನೋಡ್ತಾ ಇರಬೇಕು. ಆ ಮೂತಿ ಏನಿದೆ ಆ ಮೂತಿ ಕೆಳಗೆ ಇರಬೇಕು ದಾರ ಎಳ್ಕೊಂಬರ್ಬೇಕಾದ್ರೆ. ಈ ಥರ ನಾವು ಫಸ್ಟಲ್ಲಿ 6 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ, ಒಂದು ಬೀಡ್ಸ್ ಹಾಕಿದ್ವಿ. ಬೀಡ್ಸ್ ಹಾಕಿದ ನಂತರ ನೆಕ್ಸ್ಟು ಸಿಂಗಲ್ ಕ್ರೋಶ 6 ಹಾಕ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲೂ 6 ಹಾಕ್ಕೊಂಡ್ವಿ. ಇವಾಗ ಕಂಟಿನ್ಯೂಸ್ ನಾವು ಸಿಂಗಲ್ ಕ್ರೋಶನ 6 ಹಾಕ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಹಾಕ್ಕೊಂಡು ಹೋಗಬೇಕು. ನೋಡಿ, ಇವಾಗ 6 ಸಿಂಗಲ್ ಕ್ರೋಶ ಹಾಕಿದ್ದಾಯಿತು. ನೋಡಿ, ಈ ಥರ ಕಾಣುತ್ತೆ. ತುಂಬ ಸಿಂಪಲ್ ಆದಂಥ ಡಿಸೈನ್ ಇದು. ಇದರಲ್ಲಿ ನಾವು ಸಿಂಗಲ್ ಕ್ರೋಶ ಹೇಗೆ ಮಾಡೋದು ಅಂತ ಕಲ್ಕೊಬೋದು. ಸಿಂಗಲ್ ಕ್ರೋಶ ಹಾಕಿದ ನಂತರ 6 ಸಿಂಗಲ್ ಕ್ರೋಶ ಹಾಕಿದ ನಂತರ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕಿದ ನಂತರ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಒಬ್ಬೊಬ್ಬರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಲಾಕ್ ಅಂದರೆ ಬೇರೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ. ಇವಾಗ ಇಲ್ಲೂ ಕೂಡ ನಾನು 6 ಸಿಂಗಲ್ ಕ್ರೋಶ ಮಾಡ್ಕೊತೀನಿ.
ಏನು 3 ಚೈನ್ ಹಾಕಿದ್ದೀವಿ ಅಲ್ವಾ, ಅಲ್ಲಿ ನಾನು ಕುಚ್ಚು ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋಕ್ಕೆ ಅಂತ 3 ಚೈನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 4 ಚೈನ್ ಕೂಡ ಮಾಡ್ಕೊಬೋದು. ನಾನು 3 ಚೈನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ನ ನೀವು ಕಾಟನ್ ಸೀರೆಗೆ ಟ್ರೈ ಮಾಡಿ. ಕಾಟನ್ ಸೀರೆಗೆ ಅಥವಾ ತುಂಬ ಸಿಂಪಲ್ ಇರುತ್ತಲ್ಲ ಸೀರೆ, ಅಂಥವಕ್ಕೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇವಾಗ 6 ಸಿಂಗಲ್ ಕ್ರೋಶ ಹಾಕಿದ ನಂತರ ದಾರನ ಮೇಲಕ್ಕೆ ಎತ್ತಿ ಇವಾಗ ಒಂದು ರೌಂಡ್ ಬೀಡ್ಸ್ನ ದಾರಕ್ಕೆ ಸೇರಿಸ್ತಿದ್ದೀನಿ. ದಾರಕ್ಕೆ ಸೇರಿಸಿದ ನಂತರ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿದ್ದಾಯಿತು. ಈ ಥರ ಕಾಣ್ತಿದೆ. ತುಂಬ ಸಿಂಪಲ್ಲಾಗಿದೆ ಡಿಸೈನು. ಅದಕ್ಕೆ ಹೇಳಿದ್ದು ನಾನು 1/2 ಅವರಲ್ಲೇ ಹಾಕ್ಕೊಂಡು ಹೋಗೋದಂಥ ಡಿಸೈನ್ ಇದು. ಬಿಗಿನರ್ಸ್ಗಂದರೆ 1 ಅವರಲ್ಲಿ ಮುಗಿಸ್ಬಿಡ್ತಾರೆ ಬಿಗಿನರ್ಸ್ ಆದ್ರೂ. ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ. ಬೀಡ್ಸ್ ಯಾವ ಥರ ಹಾಕೋದು ಅಥವಾ ಲಾಕ್ ಮಾಡೋದು ಒಬ್ಬೊಬ್ರಿಗೆ ಬರ್ತಾನೆ ಇರಲ್ಲ, ಯಾವ ಥರ ಮಾಡೋದು ಅಂತ. ಇದರಲ್ಲಿ ಬರೀ ಲಾಕ್ ಹಾಕೋದ್ರಿಂದ, ಲಾಕ್ ಅಥವಾ ಸಿಂಗಲ್ ಕ್ರೋಶ ಹಾಕೋದ್ರಿಂದ ಇದರಲ್ಲಿ ನೀವು ಕಲಿಬೋದು. ಸಿಂಗಲ್ ಕ್ರೋಶ ಅಥವಾ ಲಾಕ್ ಯಾವ ಥರ ಹಾಕೋದು ಅಂತ ಇದರಲ್ಲಿ ನೀವು ಆರಾಮ್ಸೆ ಕಲಿತೀರಾ. ಇವಾಗ ನೋಡಿ ನಾನು 6 ಸಿಂಗಲ್ ಕ್ರೋಶ ಹಾಕಿದ ನಂತರ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿದ ಮೇಲೆ 6 ಸಿಂಗಲ್ ಕ್ರೋಶನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಇದೇ ಥರ ನೀವು ಸೀರೆ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ನಾನು ತೋರಿಸ್ತಿರೋ ಅಂಥ ವಿಡಿಯೋ ಸ್ಪೀಡ್ ಅನಿಸಿದರೆ ನಿಮ್ಗೆ ಇನ್ನೂ ನನಗೆ ಅರ್ಥ ಆಗ್ತಿಲ್ಲ ಸಿಂಗಲ್ ಕ್ರೋಶ ಹಾಕೋದು ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಬೇಕಾದರೆ ವಿಡಿಯೋನ ತುಂಬ ಸ್ಲೋ ಹಿಡ್ಕೊಂಡು ಸಹ ನೋಡ್ಬೋದು. ಇವಾಗ ನಂದು ಏನು ವಿಡಿಯೋ ಬರ್ತಿದೆಯೋ ಆ ವಿಡಿಯೋ ಮೇಲೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಅಲ್ಲಿ ಬೇಕಾದ್ರೆ ನೀವು ಅದರಲ್ಲಿ ನಾರ್ಮಲ್ ಇರುತ್ತಲ್ವ, ಅದನ್ನ ತುಂಬ ಸ್ಲೋ ಹಿಡ್ಕೊಂಡು ಸಹ ನೋಡ್ಕೊಬೋದು. ಇವಾಗ ನೋಡಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸಿದ್ದೀನಿ. ಈ ಥರ ಕಾಣುತ್ತೆ. ಇವಾಗ ಲಾಸ್ಟಲ್ಲಿ ಸೀರೆ ಎಂಡಲ್ಲಿ ನಾನು ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ 6 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟ್ ಲಾಸ್ಟಲ್ಲಿ ಯಾವ ಥರ ಫಿನಿಷ್ ಮಾಡೋದು ಅಂತ ತೋರಿಸ್ತಿದ್ದೀನಿ. 6 ಸಿಂಗಲ್ ಕ್ರೋಶ ಹಾಕಿದ ನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ದಾರನ ಕಟ್ ಮಾಡಬೇಕು. ನೋಡಿ ದಾರ ಕಟ್ ಮಾಡಿದ ನಂತರ ಕ್ರೋಶ ಹೊರ ತೆಗಿತಿದ್ದೀನಿ. ಹೊರ ತೆಗೆದು ದಾರನ ಟೈಟ್ ಮಾಡ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬ ಸಿಂಪಲ್ಲಾಗಿದೆ ಅಲ್ವಾ. ನೋಡಿ ಇಷ್ಟೇ. ಏನು 3 ಚೈನ್ ಇದೆಯಲ್ವ ಅಲ್ಲಿಗೆ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟಿ ಸಹ ತೋರಿಸ್ತೀನಿ ನೋಡಿ ನಾನು ಕುಚ್ಚು ಕಟ್ಟಿ ಸಹ ತೋರಿಸ್ತಿದ್ದೀನಿ. ತುಂಬ ಸಿಂಪಲಾಗಿ ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಇದೇ ಒಂದು ಡಿಸೈನ್ ಆಗೋಯಿತು. ಇದೇ ಥರ ಸಿಂಪಲ್ಲಾಗಿರೋವಂಥ ಡಿಸೈನ ನೀವು ಮಾಡ್ಕೊಳ್ಳಿ. ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಥರ ಸಿಂಪಲ್ ಡಿಸೈನ್ ಹಾಕಿ ನೀವು ಕಲಿಯೋದ್ರಿಂದ ಬೇಗ ಕಲಿತೀರಾ. ನೋಡಿ ಕುಚ್ಚು ಕಟ್ಟಿದ ನಂತರ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 110 ಎಳೆ ತೊಗೊತಿದ್ದೆ ಯಾವಾಗಲೂ, ಆದರೆ ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 60 ಎಳೆ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 220 ಎಳೆ ದಾರ ಆಗುತ್ತೆ. ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈ ಸಿಂಪಲ್ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.